ಹಲೋ, ವೆಲ್ಕಮ್ ಟು ಮೈ ನೆಕ್ಸ್ಟ್ ಬ್ಲಾಗ್. ಅಲ್ಲ, ನಮ್ಮ ಹುಡುಗಿ ಬರ್ತೀನಿ ಅಂತ ಹೇಳಿದ್ರು ಫೋನಲ್ಲಿ. ಆಮೇಲೆ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಒಂಥರ ಏನು ಸರ್ಪ್ರೈಸ್ ಕೊಡ್ತಾಳೆ ಹೇಳು ಅಂತ ಹೇಳಿದ್ರು. ಆಮೇಲೆ ನಿನಗೆ ಸರ್ಪ್ರೈಸ್ ಅಲ್ಲ, ಅದು ನನಗೆ ಸರ್ಪ್ರೈಸು, ಬಟ್ ನಿನಗೂ ಕೂಡ ಸರ್ಪ್ರೈಸ್ ಥರನೇ ಅಂತ ಹೇಳ್ತಾವೆ. ಹಂಗಂತ ಅಂದರೆ ಗ್ಯಾರಂಟಿ ಐಬ್ರೋ ಮಾಡಿಸಿದ್ರೆ ಸರ್ಪ್ರೈಸ್. ಐಬ್ರೋ ಅಲ್ಲ, ಬಟ್ ಹೇರ್ ಕಟ್ ಮಾಡಿಸಿರ್ಬೋದಾ, ಮೇ ಬಿ ಹೇರ್ ಕಟ್ ಮಾಡಿಸಿದ್ರು, ಮಾಡಿಸಿರ್ತಾರೆ, ಯಾರಿಗೆ ಗೊತ್ತಿ. ಹೇರ್ ಕಟ್ ಮಾಡಿಸ್ತೀನಿ ನೋಡಿ. ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ, ಅದು ಏನೋ ನೋಡೋಣ. ಬರ್ತಾಳೆ ಹುಡುಗಿ, ಏನು ಸರ್ಪ್ರೈಸ್ ಕೊಡ್ತಾಳೆ ನೋಡೋಣ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಯಾವ ಮಾಡಲು ನೋಡಿಲಿ. ಫೋನ್ ಮಾತ್ರ ಮಸ್ತ್ ಬ್ರ್ಯಾಂಡ್ ನ್ಯೂ ಆಗಿತ್ತು. ಆ್ಯಂಡ್ ಅವಳು ಹಳೆ ಫೋನ್ ನೋಡಿದ್ರೆ ಯಾರಿಗಾದರೂ ಫೀಲ್ ಆಗುತ್ತೆ. ಇಷ್ಟು ದಿನ ಪೇಷನ್ಸ್ ಇಟ್ಟಿದ್ದಕ್ಕೂ ನಿಜವಾಗ್ಲೂ ಅವಳಿಗೆ ಸಲ್ಯೂಟ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಮೈ ಗರ್ಲ್. ಆಮೇಲೆ ಕಾಲೇಜಿಗೆ ಲೇಟಾಗಿ ಡೋರ್ ಓಪನ್ ಮಾಡಿದ್ರೆ ನೋ ಎಂಟ್ರಿ ಅಂತ ಅಂದರು. 2 ಕ್ಲಾಸ್ ಹೆಂಗೋ ಮುಗಿಸ್ಕೊಂಡು ಇನ್ನೇನು ಲಂಚ್ ಬ್ರೇಕ್ ಸಿಕ್ತಲ್ಲಪ್ಪ ಅಂತ ಗ್ಯಾಂಗ್ ಜೊತೆ ಅಂಗಡಿಗೆ ಹೊರಟಿದ್ದವಾಯಿತು. ಆದರೂ ಇವತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಸೌಮ್ಯ ನೆನಪಾಗ್ತಿತ್ತು. ಆದರೂ ಗ್ಯಾಂಗ್ ಜೊತೆ ಇದ್ದೀನಿ ಅಂತ ಮಜಾ ಮಾಡ್ಕೊಂಡು ಮಸ್ತ್ ಖುಷಿಯಾಗಿದ್ದೆ. ಅಲ್ರಿ, ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗೋ ಟೈಮ್, ಈ ಹುಡುಗಿ ಇನ್ನೂ ತಿಂತೈತೆ. ಅಲ್ಲ, ವಿಡಿಯೋದಲ್ಲೆಲ್ಲ ತೋರಿಸಲ್ಲ ಅಂತ ಹೇಳಿದ್ಲು, ಅದಕ್ಕೆ ನಾನೇ ಪ್ಯಾಕೆಟ್ ಎದ್ದು ತೋರಿಸಿದೆ. ಅಷ್ಟರಲ್ಲೇ ನಮ್ಮ ಮ್ಯಾಮ್ ಗ್ರ್ಯಾಂಡ್ ಎಂಟರ್ ಆಗಿದ್ದೆ. ಕ್ವಶನ್ಗಳು ಸ್ಟಾರ್ಟು. ಅದಕ್ಕೆ ನಮ್ಮ ಹುಡುಗಿ ರಿಪ್ಲೈನ ನೀವೇ ನೋಡ್ರಿ. ನಾರ್ಮಲ್ ಆಗಿ ಮಾತಾಡ್ತೀನಿ, ಸ್ವೀಟ್ ಆಗಿ. ಸರಿ, ಬೆಲ್ಲ ತರನೇ ಮಾತಾಡ್ತೀನಿ. ಇಷ್ಟಾದರೂ ಕ್ಲಾಸ್ ಮಧ್ಯ ತಿನ್ನೋದು ಮಾತ್ರ ಮುಂದುವರಿತು. ಅಷ್ಟರಲ್ಲೇ ಯಾವ ಪೀರಿಯಡ್ ಇವಾಗ? ಏನೋ ಸ್ಪೋರ್ಟ್ಸ್ ಪೀರಿಯಡ್ ಅಂತ ಆಟ ಆಡೋಕ್ಕೆ ಬಂದರೆ ನಮಗೆ ರೂಲ್ಸ್ ದೂರ ಕೂಡ ಬಂದಿಲ್ಲ. ಅದಕ್ಕೋಸ್ಕರ ನಮ್ಮ ಕೋಚ್ ಸರ್ ನಮ್ಮನ್ನು ಗುಂಪಾಗಿ ಕರ್ಕೊಂಡು ಮಸ್ತ್ ಮೀಟಿಂಗ್ ಮಾಡಿ ಎಲ್ಲ ವಾರ್ಮ್ ಅಪ್ ಎಲ್ಲ ಮಾಡಿಸ್ತೀನಿ ಅಂತ ಏನೇನೋ ಕತೆ ಹೇಳಿದ್ರು. ಅಷ್ಟರಲ್ಲೇ ನೋಡ್ತೀನಿ, ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ, ಇದು ಮಾಡಿರಿ, ಅದು ಮಾಡಿರಿ ಅಂತ ಮಸ್ತ್ ಮಾಡಿಸಿದ್ರು. ವಿಡಿಯೋ ಪಾಸ್ பண்ணு. Oh my God!